ಹನುಮ ಜಯಂತಿ ವೈಶಾಖ ಮಾಸ ಅಥವಾ ಚೈತ್ರ ಮಾಸದಲ್ಲಿ ಬರುತ್ತೆ. ಅದರಲ್ಲೂ ದಕ್ಷಿಣ ಭಾರತ ರಾಜ್ಯಗಳಾದ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಈ ಹಬ್ಬವನ್ನ ಧನುವಿನಂದು ಆಚರಿಸಲಾಗುತ್ತೆ. ಇದನ್ನ ಸ್ಥಳೀಯ ಸಂಪ್ರದಾಯಗಳಲ್ಲಿ ಮಾರ್ಗಳಿ ಎಂದು ಕರೀತಾರೆ. ಅಷ್ಟಕ್ಕೂ ಈ ದಿನದ ಆಚರಣೆಯಿಂದ ದೊರಕುವ ಪೂಜಾ ಫಲಗಳೇನು, ಹೇಗಿರಬೇಕು ಈ ದಿನದ ಪೂಜಾ ವಿಧಿ ವಿಧಾನ, ಅಲ್ಲದೆ ಈ ದಿನದ ಮಹತ್ವ ಹಾಗೂ ಅಂಜನಿ ಸುತನ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಹನುಮನ ಜನ್ಮ ರಹಸ್ಯದ ಕುರಿತಾಗಿ ನಮ್ಮ ಭಾರತದ ಭಾಷಾ ಪ್ರಾಂತ್ಯವಾರು ಏನೆಲ್ಲ ಉಲ್ಲೇಖಗಳಿವೆ, ಗ್ರಂಥಗಳಲ್ಲಿ ಹಾಗೂ ನಾನಾ ಕಥಾನಕಗಳಲ್ಲಿ ಹನುಮನ ಜನ್ಮದ ಕುರಿತಾದ ಉಲ್ಲೇಖಗಳು ಏನ್ ಹೇಳ್ತಾವೆ ಅನ್ನೋದನ್ನ ಗಮನಿಸಿದ್ರೆ, ತೆಲುಗಿನ ಪ್ರಾಂತ್ಯವಾರು ಗ್ರಂಥಗಳ ಪ್ರಕಾರ ವೆಂಕಟಾಚಲ ಮಹಾತ್ಮೆ ಮತ್ತು ಸ್ಕಂದ ಪುರಾಣದಲ್ಲಿ ಹನುಮನ ತಾಯಿ ಅಂಜನಾದೇವಿಯು ತನಗೆ ಗಂಡು ಮಗು ಜನಿಸಲೆಂದು ವರ ನೀಡುವಂತೆ ಮಾತಂಗ ಋಷಿಯನ್ನ ವಿನಂತಿಸಿಕೊಳ್ತಾಳೆ ಎಂದು ವಿವರಿಸಲಾಗಿದೆ. ಆಗ ಅಂಜನಾದೇವಿಗೆ ವೆಂಕಟಾಚಲದಲ್ಲಿ ತಪಸ್ಸು ಮಾಡುವಂತೆ ಮಾತಂಗ ಋಷಿಗಳು ತಿಳಿಸ್ತಾರೆ. ಅದರಂತೆ ವೆಂಕಟಾಚಲ ಪರ್ವತದಲ್ಲಿ ಹಲವಾರು ವರ್ಷ ಕಠಿಣ ತಪಸ್ಸಿನ ನಂತರ ಅಂಜನಾದೇವಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಅಲ್ಲದೆ ಆ ತಾಯಿ ತಪಸ್ಸು ಮಾಡಿದ ಹಾಗೂ ಹನುಮಂತ ಜನಿಸಿದ ಸ್ಥಳವೇ ಅಂಜನಾದ್ರಿ ಎಂದು ಪ್ರಸಿದ್ಧವಾಯಿತು ಎಂಬ ಉಲ್ಲೇಖ ಕೂಡ ಇದೆ. ಅಲ್ಲದೆ ವರಹ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಸೂರ್ಯನನ್ನ ನುಂಗಲು ಹಾರಿದ ಹನುಮನ ಕಥೆಯ ವಿವರಣೆ ಬರುತ್ತೆ. ಅದೇನೆಂದ್ರೆ, ಉದಯಿಸುತ್ತಿರುವ ಸೂರ್ಯನನ್ನ ಹಣ್ಣೆಂದು ಭಾವಿಸಿದ ಬಾಲ ಹನುಮ ಆಕಾಶಕ್ಕೆ ಹಾರಿದ. ಹಾಗೆ ಹನುಮ ಹಾರಿದ ಸ್ಥಳವೇ ವೆಂಕಟಗಿರಿ. ನಂತರದಲ್ಲಿ ಬ್ರಹ್ಮ ಮತ್ತು ಇಂದ್ರ ಹನುಮನ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದಾಗ ಕೆಳಗೆ ಬಿದ್ದು ಮೂರ್ಛೆ ಹೋದ ಹನುಮ. ಇದನ್ನ ಕಂಡ ಅಂಜನಾದೇವಿಯು ರೋಧಿಸುತ್ತಾ ತನ್ನ ಮಗನನ್ನ ಬದುಕಿಸಿಕೊಡುವಂತೆ ವಿನಂತಿಸಿಕೊಳ್ತಾಳೆ. ಆಗ ದೇವತೆಗಳೆಲ್ಲರೂ ಆಕೆಯನ್ನ ಸಮಾಧಾನಿಸಲು ವೆಂಕಟಾಚಲದ ಮೇಲೆ ಇಳಿದು ಹನುಮನಿಗೆ ಹಲವಾರು ವರಗಳನ್ನ ನೀಡ್ತಾರಂತೆ. ಹಾಗಾಗಿ ಆ ಸ್ಥಳವನ್ನ ಅಂಜನಾದ್ರಿ ಬೆಟ್ಟ ಎಂದು ಕರೆಯಲಾಗುವುದು ಎಂದು ಆಂಧ್ರ ಆವೃತ್ತಿಯಲ್ಲಿದೆ. ಅದಕ್ಕಾಗಿಯೇ ತಿರುಮಲದ 7 ಬೆಟ್ಟಗಳಲ್ಲಿ ಒಂದು ಬೆಟ್ಟಕ್ಕೆ ಅಂಜನಾದ್ರಿ ಎಂದೇ ಹೆಸರಿಸಲಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮನ ತಂದೆ ಕೇಸರಿಯು ಇಂದಿನ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹಂಪಿ ಬಳಿಯ ಕಿಷ್ಕಿಂಧ ಸಾಮ್ರಾಜ್ಯದ ಬಳಿ ಇರುವ ಸುಮೇರು ಎಂಬ ಪ್ರದೇಶದ ರಾಜ ಬೃಹಸ್ಪತಿಯ ಮಗ ಎಂದು ಹೇಳುತ್ತೆ. ಅಂಜನಾದೇವಿಯು ಓರ್ವ ಬಲಿಷ್ಠ ಪುತ್ರನ ಜನನವಾಗಲಿ ಎಂದು ಶಿವನನ್ನ ಕುರಿತು 12 ವರ್ಷಗಳ ಕಾಲ ತೀವ್ರವಾದ ತಪಸ್ಸು ಮಾಡಿದಳೆಂದು ಉಲ್ಲೇಖವಿದೆ. ತಪಸ್ಸಿಗೆ ಮೆಚ್ಚಿದ ಶಿವ ತಥಾಸ್ತು ಎಂದು ವರ ನೀಡಿದನೆಂದು ಉಲ್ಲೇಖ ಸಿಗುತ್ತೆ. ಏಕನಾಥನ ಭಾವಾರ್ಥ ರಾಮಾಯಣದಲ್ಲಿ ಹೇಳುವಂತೆ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನ್ಮ ರಹಸ್ಯಕ್ಕೆ ಕಾರಣವಾದ ಪುತ್ರಕಾಮೇಷ್ಟಿಯಾಗದ ಕುರಿತು ಉಲ್ಲೇಖ ಸಿಗುತ್ತೆ. ಆ ಪಾಯಸದ ತುಣುಕು ಅಂಜನಾದೇವಿಯ ಗರ್ಭ ಸೇರಿ ಹನುಮ ಜನಿಸಿದ ಎನ್ನುವ ಕಥೆ ಕೂಡ ಇದೆ. ಇನ್ನು ಈ ದಿನವನ್ನ ನಾನಾ ಹೆಸರುಗಳಿಂದಲೂ ಕರೆಯಲಾಗುತ್ತೆ. ಉತ್ತರ ಭಾರತದಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯ ದಿನವಾದ ಚೈತ್ರ ಪೂರ್ಣಿಮೆ ಎಂದು ಹನುಮನ ಜಯಂತಿಯನ್ನ ಆಚರಿಸಲಾಗುತ್ತೆ. ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ ಮತ್ತು ದೆಹಲಿಯಂತಹ ರಾಜ್ಯಗಳಲ್ಲಿ ಹೆಚ್ಚಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಇನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಹನುಮ ಜಯಂತಿಯನ್ನ 41 ದಿನಗಳ ಕಾಲ ಆಚರಿಸಲಾಗುತ್ತೆ. ಇದು ಚೈತ್ರ ಪೂರ್ಣಿಮೆಯಿಂದ ಪ್ರಾರಂಭವಾಗಿ ವೈಶಾಖದಲ್ಲಿ ಕೃಷ್ಣ ಪಕ್ಷದ 10ನೇ ದಿನದಂದು ಕೊನೆಗೊಳ್ಳುತ್ತೆ. ಈ ಅವಧಿಯನ್ನ ದೀಕ್ಷಾ ಎಂದು ಕರೆಯಲಾಗುತ್ತೆ. ಈ ಸಮಯವನ್ನ ಅತ್ಯಂತ ಕಠಿಣ ವ್ರತಾಚರಣೆ ಮಾಡಿ ತಮ್ಮ ಭಕ್ತಿಯನ್ನ ಸಲ್ಲಿಸ್ತಾರೆ. ಇನ್ನು ತಮಿಳುನಾಡಿನಲ್ಲಿ ಹನುಮಂತನ ಜಯಂತಿಯನ್ನ ಮಾರ್ಗಶಿರ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತೆ. ಇದು ಸಾಮಾನ್ಯವಾಗಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಆಚರಿಸಲಾಗುವ ಹಬ್ಬವನ್ನ ಹನುಮಾನ್ ವ್ರತ ಅಥವಾ ಹನುಮ ಜಯಂತಿ ಎಂದು ಕರೀತಾರೆ. ಇನ್ನು ಈ ದಿನದ ಪೂಜಾ ವಿಧಾನಗಳು ಹೇಗಿರ್ತಾವೆ ಅನ್ನೋದನ್ನ ತಿಳಿಯೋಣ. ಈ ದಿನದ ಆಚರಣೆಗಳು ಮುಂಜಾನೆಯಿಂದಲೇ ಪ್ರಾರಂಭವಾಗ್ತವೆ. ಬೆಳಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನವನ್ನ ಮಾಡಿ ದಿನವನ್ನ ಪ್ರಾರಂಭಿಸ್ತಾರೆ. ಭಕ್ತಿಯಿಂದ ಸಂಕಲ್ಪ ಮಾಡಿ ಮರದ ಸ್ಟೂಲ್ಗೆ ಸ್ವಚ್ಛವಾದ ಹಳದಿ ಬಟ್ಟೆಯನ್ನ ಲೇಪನ ಮಾಡಿ ಅದರ ಮೇಲೆ ಹನುಮಂತನ ವಿಗ್ರಹವನ್ನ ಇರಿಸ್ತಾರೆ. ವಿಗ್ರಹವು ಪೂರ್ವ ದಿಕ್ಕಿಗೆ ಮುಖ ಮಾಡುವ ಹಾಗೆ ಇರಿಸಬೇಕು. ಆ ಮಣೆಯ ಬಲಭಾಗದಲ್ಲಿ ತುಪ್ಪ ಅಥವಾ ಎಣ್ಣೆ ದೀಪವನ್ನ ಹಚ್ಚಬೇಕು. ಗಣೇಶನನ್ನ ಪ್ರಾರ್ಥಿಸುವ ಮೂಲಕ ಪೂಜೆಯನ್ನ ಪ್ರಾರಂಭಿಸಬೇಕು. ಹನುಮಂತನ ವಿಗ್ರಹವನ್ನ ಶುದ್ಧ ನೀರು, ಹಸಿ ಹಾಲು, ಜೇನುತುಪ್ಪ, ತುಪ್ಪ, ಮೊಸರಿನಿಂದ ಅಭಿಷೇಕವನ್ನ ಮಾಡಬೇಕು. ಅಭಿಷೇಕವನ್ನ ಮಾಡಿದ ನಂತರ ಶುದ್ಧ ಬಟ್ಟೆಯಿಂದ ವಿಗ್ರಹವನ್ನ ಒರೆಸಿದ ನಂತರ ವಿಗ್ರಹಕ್ಕೆ ಶುಭ್ರವಾದ ಬಟ್ಟೆಯನ್ನ ಅಲಂಕರಿಸಬೇಕು. ನಂತರ ಅಕ್ಷತೆಗೆ ಗಂಧ ಮಿಶ್ರಣ ಮಾಡಿಟ್ಟುಕೊಳ್ಬೇಕು. ವಿಗ್ರಹಕ್ಕೆ ಕಿತ್ತಳೆ ಬಣ್ಣದ ಸಿಂಧೂರವನ್ನ ಹಚ್ಚಬೇಕು. ವಿಗ್ರಹದ ಮುಂಭಾಗದಲ್ಲಿ ಹಣ್ಣುಗಳು, ಹೂವುಗಳನ್ನ ಇಟ್ಟು ಧೂಪ ದ್ರವ್ಯವನ್ನ ಹಚ್ಚಿಡಬೇಕು. ನಂತರ ಹನುಮ ಮಂತ್ರಗಳನ್ನು, ಹನುಮಾನ್ ಚಾಲಿಸುವನ್ನ ಪಠಿಸಬೇಕು. ದೇವರಿಗೆ ನೈವೇದ್ಯವನ್ನ ಅರ್ಪಿಸಬೇಕು.
ಪ್ರಸಾದವನ್ನ ತಯಾರಿಸುವ ವಿಧಾನದಲ್ಲಿ ಸಾತ್ವಿಕ ಪಾಕ ವಿಧಾನವನ್ನು ಅನುಸರಿಸಿ ತಯಾರಿಸಬೇಕು. ತೆಂಗಿನಕಾಯಿ, ಎಲೆ, ಅಡಿಕೆ, ಹಣ್ಣುಗಳನ್ನು ಅರ್ಪಿಸಿದ ನಂತರ ಭಕ್ತಿ ಪೂರ್ವಕವಾಗಿ ಆರತಿಯನ್ನ ಮಾಡಬೇಕು. ಹೀಗೆ ಆರಾಧಿಸಿದಲ್ಲಿ ಸಕಲ ಕಷ್ಟ ಕಾರ್ಪಣ್ಯಗಳು ಆದಷ್ಟು ಬೇಗನೆ ನಿರ್ಮೂಲನೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಹನುಮ ಜಯಂತಿಯ ಕುರಿತು ಜ್ಯೋತಿಷ್ಯ ಶಾಸ್ತ್ರದ ಮಹತ್ವವೆಂದರೆ ನಮ್ಮ ಜೀವನದಲ್ಲಿ ದುಷ್ಟಶಕ್ತಿಗಳು ನಕಾರಾತ್ಮಕತೆಯನ್ನ ದೂರ ಮಾಡುವುದು ಮಾತ್ರವಲ್ಲದೆ ಧೈರ್ಯ, ಶೌರ್ಯ ನಮ್ಮದಾಗತ್ತಂತೆ. ದುಷ್ಟಶಕ್ತಿಗಳ ವಿರುದ್ಧ ಜಯ ಸಾಧಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನ ನಂಬಿಕೆ ಮತ್ತು ಭಕ್ತಿಯ ಉದಾಹರಣೆ ಎಂದು ಪರಿಗಣಿಸಲಾಗುತ್ತೆ. ಶೈವ ಸಂಪ್ರದಾಯದಲ್ಲಿ ವಾಯುವಿನ ಮಗನಾದ ಹನುಮಂತನನ್ನ ಶಿವನಿಗೆ ಸಮಾನ ಎಂದು ಪರಿಗಣಿಸಲಾಗಿದೆ. ಇನ್ನು ಹನುಮ ಜಯಂತಿಯಂದು ಹನುಮನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸುವುದು ಈ ದಿನದಂದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಆಹಾರ ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ. ಇದರಿಂದ ಸಮಸ್ಯೆಗಳನ್ನು ನಿವಾರಿಸಿ ಶಾಂತಿಯುತ ಜೀವನಕ್ಕೆ ಕಾರಣವಾಗುತ್ತೆ. ಹನುಮ ಜಯಂತಿಯಂದು ಉಪವಾಸ ಮಾಡುವವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅಲ್ಲದೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹನುಮಂತನನ್ನ ಪೂಜಿಸುವಾಗ ಕೆಂಪು ಹೂಗಳು, ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಬಳಸಿದ್ರೆ ಸಂಕಲ್ಪ ಸಿದ್ಧಿಸುತ್ತೆ. ಹನುಮ ಜಯಂತಿಯಂದು ಮಾಂಸಾಹಾರ ಸೇವಿಸಬಾರದು. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಗೆ ತೊಂದರೆ ನೀಡಬಾರದು ಅಥವಾ ಹಾನಿ ಮಾಡಬಾರದು. ಹನುಮ ಜಯಂತಿಯಂದು ಮದ್ಯ ಅಥವಾ ಮಾದಕ ಸೇವನೆಯನ್ನ ಮಾಡಬಾರದು. ಈ ದಿನದಂದು ಯಾರೊಂದಿಗೂ ಜಗಳವಾಡಬಾರದು ಅಥವಾ ಯಾರನ್ನು ತೇಜೋವಧೆ ಮಾಡಬಾರದು. 3 ದಿನ ಮುಂಚಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಿ. ಪ್ರತಿನಿತ್ಯ ಮುಂಜಾನೆ 5 ಗಂಟೆಗೆ ಸ್ನಾನ ಮಾಡುವಾಗ ಒಂದು ತುಳಸಿ ದಳ, ಒಂದು ಲವಂಗವನ್ನ ಸ್ನಾನದ ನೀರಿಗೆ ಹಾಕಿ ತಲೆ ಸ್ನಾನ ಮಾಡುವಾಗ ಹನುಮಂತನನ್ನ ಪ್ರಾರ್ಥಿಸುತ್ತಾ ಧೈರ್ಯ, ಸ್ಥೈರ್ಯ, ಅಭಯ ಕರುಣಿಸು ಎಂದು ಮಾನಸಿಕವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಹೀಗೆ 3 ದಿನಗಳು 108 ಬಾರಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಹನುಮನ ಮಂತ್ರವನ್ನ ಪಠಣ ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿ ಆ ಶಕ್ತಿ ಖಂಡಿತವಾಗಲೂ ಸಂಚಯವಾಗುತ್ತೆ. ಈ 3 ದಿನಗಳಲ್ಲಿ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದು ಕಡೆ ಅನ್ನಾಹಾರವನ್ನ ಇಡಿ. ಅದು ಕೂಡ ಪಾಪ ಪರಿಹಾರವಾಗುತ್ತೆ. ಜೀವನದಲ್ಲಿ ಉನ್ನತಿ ಪ್ರಾಪ್ತಿಯಾಗುತ್ತೆ. ಇನ್ನು ಹನುಮಾನ್ ಚಾಲಿಸವನ್ನ ಹೇಗೆ ಪಠಿಸಬಹುದು ಅಂದ್ರೆ, ಹನುಮಾನ್ ಚಾಲಿಸವನ್ನ ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ಪಠಿಸಬಾರದು. ಯಾವಾಗಲೂ ಮಿತವಾದ ಧ್ವನಿಯಲ್ಲಿ ಪಠಿಸಿದ್ರೆ ತುಂಬಾನೇ ಉತ್ತಮ. ದೇಹಕ್ಕೂ ಮನಸ್ಸಿಗೂ ಆಹ್ಲಾದಕರವಾಗಿರುತ್ತೆ. ಅಲ್ಲದೆ ಉಚ್ಚಾರಣೆಯಲ್ಲಿ ಯಾವುದೇ ತಪ್ಪಾಗದಂತೆ ನೋಡಿಕೊಳ್ಬೇಕು. ಹನುಮಾನ್ ಚಾಲಿಸವನ್ನ ಆತುರದಿಂದ ಪಠಿಸಬಾರದು. ಬದಲಾಗಿ ಪ್ರತಿಯೊಂದು ಶ್ಲೋಕವನ್ನ ಅರ್ಥ ಮಾಡಿಕೊಂಡು ಪಠಿಸಬೇಕು. ಹನುಮಾನ್ ಚಾಲಿಸವನ್ನ 1, 3, 7, 9 ಅಥವಾ 11 ಬಾರಿ ಪಠಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಹನುಮಾನ್ ಚಾಲಿಸವನ್ನ 7 ಅಥವಾ 21 ದಿನಗಳ ಕಾಲ ನಿರಂತರವಾಗಿ ಪಠಿಸೋದ್ರಿಂದ ಅಂತಹ ವ್ಯಕ್ತಿಯ ಎಲ್ಲಾ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಅಲ್ಲದೆ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮವಾದ ಮಾರ್ಗ ಇದೊಂದೇ. ಯಾಕಂದ್ರೆ ಹನುಮಾನ್ ಚಾಲಿಸವನ್ನ ಪಠಿಸೋದ್ರಿಂದ ಹೃದಯದಲ್ಲಿರುವಂತಹ ಬ್ಲಾಕೇಜಸ್ ಅಲ್ಲದೆ ನರನಾಡಿಗಳು ಸಡಿಲಗೊಳ್ತವೆ. ದೇಹದಲ್ಲಿ ಉತ್ತಮ ರಕ್ತ ಸಂಚಯವಾಗುತ್ತೆ. ಹನುಮಾನ್ ಚಾಲಿಸವನ್ನ ಪಠಿಸುವಾಗ ಕೆಂಪು ಬಟ್ಟೆಗಳನ್ನು ಧರಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ಇದಾದ ನಂತರ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ಹನುಮಾನ್ ಚಾಲಿಸವನ್ನ ಪಠಿಸಲು ಪ್ರಾರಂಭಿಸಬೇಕು. ನೆನಪಿಟ್ಟುಕೊಳ್ಳಿ, ಹನುಮಾನ್ ಚಾಲಿಸ ಪಠಿಸುವಾಗ ಪೂರ್ವ ದಿಕ್ಕಿಗೆ ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರಬೇಕು. ಹನುಮಾನ್ ಚಾಲಿಸವನ್ನ ಬೆಳಗ್ಗೆ ಅಥವಾ ಸಂಜೆ ಪಠಿಸಬಹುದು. ಆದಾಗ್ಯೂ ಬೆಳಗ್ಗೆ 4 ರಿಂದ 5 ನಡುವೆ ಮತ್ತು ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸವನ್ನ ಪಠಿಸುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗಿದೆ. ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನ 7 ಬಾರಿ ಪಠಿಸೋದ್ರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ. ಅಲ್ಲದೆ ಈ ಬಾರಿ ಹನುಮ ಜಯಂತಿ ಶನಿವಾರದಂದು ಬಂದಿರೋದು ನಿಜಕ್ಕೂ ಅತ್ಯುತ್ತಮವಾದ ದಿನ. ಹನುಮಾನ್ ಚಾಲಿಸವನ್ನ ಮಾಂಸ ಅಥವಾ ಮದ್ಯ ಸೇವಿಸಿದ ನಂತರ ಸ್ನಾನ ಮಾಡದೆ ಹನುಮ ಚಾಲಿಸವನ್ನ ಪಠಿಸಬಾರದು. ಈ ದಿನ ಶುದ್ಧ ಮನಸ್ಸಿನಿಂದ ಪಠಿಸಿದ್ದೇ ಆದಲ್ಲಿ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತರಾಗ್ತೀರಾ. ಹನುಮನ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಸರ್ವರಿಗೂ ಒಳಿತ